ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪಾಲಿಗೆ ರಾಹುಲ್ ನಡೆಯೇ ಶಾಪ ಆಗುತ್ತಾ? ಇಂಥದ್ದೊಂದು ಆತಂಕ ಕಾಡ್ತಾ ಇದೆಯಂತೆ ಡಿಕೆ ಶಿವಕುಮಾರ್ ಅವರಿಗೆ. ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ನಡೆಯೇ ದೊಡ್ಡ ಅಸ್ತ್ರ ಆಗಿಬಿಡುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನದು ಅಸ್ತ್ರ? ಬಿಜೆಪಿ ಹಿಂದುತ್ವ ಅಸ್ತ್ರದ ವಿರುದ್ಧ ರಾಹುಲ್ ಗಾಂಧಿ ಅಹಿಂದ ಅಸ್ತ್ರ ಬಳಕೆ ಮಾಡ್ತಿದ್ದಾರೆ, ಅದು ಗೊತ್ತಿರುವಂತಹ ವಿಚಾರ. ಅಹಿಂದ ನಾಯಕ ರಾಜ್ಯದಲ್ಲಿ ಯಾರು ಅಂದ್ರೆ ನೀವು ಹೇಳೋದು ಸಿದ್ದರಾಮಯ್ಯನವರು. ಅಹಿಂದ ಮೇಲೆಯೇ ಫೋಕಸ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ, ಹಂಗಾಗಿ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ. ಕಾಂಗ್ರೆಸ್ ಅಹಿಂದ ಪರ ಅಂತ ರಾಹುಲ್ ಗಾಂಧಿ ಅವರು ಪದೇ ಪದೇ ಅದನ್ನ ಹೇಳ್ತಾನೆ ಇದ್ದಾರೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ ನೋಡ್ತಾನೆ ಇದ್ದಾರೆ. ಅಹಿಂದ ಅಸ್ತ್ರದಲ್ಲಿ ದೇಶ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಇರೋ ಸಮಯ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅಹಿಂದ ನಾಯಕರನ್ನ ಇಳಿಸಿದ ಆರೋಪ ಬರುತ್ತೆ, ಅದು ಬಹಳ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇದರ ಸಂಪೂರ್ಣ ಲಾಭವನ್ನ ರಾಷ್ಟ್ರದಾದ್ಯಂತ ಬಿಜೆಪಿ ಪಡೆಯುವ ಸಾಧ್ಯತೆ ಇದೆ. ಹೀಗಾಗಿ ನಾಯಕತ್ವ ಬದಲಾಯಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಹಿಂದೇಟು ಹಾಕ್ತಿದ್ದಾರೆ ಇರುವಂತಹ ವಾಸ್ತವ ಪರಿಸ್ಥಿತಿ ಮುನ್ನೆಲೆಗೆ ಬರ್ತಾ ಇದೆ. ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಪಕ್ಷಕ್ಕೆ ಅದು ಎಫೆಕ್ಟ್ ಆಗುವುದು ಗ್ಯಾರಂಟಿ ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿರುವಂತಹ ವಿಚಾರ. ರಾಹುಲ್ ಗಾಂಧಿ ಅವರ ಅಹಿಂದ ಅಸ್ತ್ರ ಸಿದ್ದರಾಮಯ್ಯನವ್ರನ್ನ ಸೇಫ್ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಅಹಿಂದಾನೇ ದೊಡ್ಡ ಶಕ್ತಿ, ನೀವು ಕಾಂಗ್ರೆಸ್ ಪಾಳೆಯಕ್ಕೆ ಗಮನಿಸಿದ್ರೆ ಆ ಶಕ್ತಿಯನ್ನ ಕಳೆದುಕೊಳ್ಳುವ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡು ಇಲ್ಲ, ಇನ್ಫ್ಯಾಕ್ಟ್ ರಾಜ್ಯ ಕಾಂಗ್ರೆಸ್ ನಾಯಕರು ಇಲ್ಲ. ಹಾಗಾಗಿ ಆ ರಿಸ್ಕ್ ಫ್ಯಾಕ್ಟರ್ ಅನ್ನ ಹಿಡ್ಕೊಂಡು ಬದಲಾವಣೆ ಮಾಡ್ಬಿಟ್ರೆ ಖಂಡಿತ ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಅರ್ಥಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅಹಿಂದ ಅನ್ನುವಂತ ಅಸ್ತ್ರ ಸಿದ್ದರಾಮಯ್ಯನವರಿಗೆ ಲಾಭ ತರಬಹುದು. ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡೋದ್ರಿಂದ ಒಕ್ಕಲಿಗ ಸಮುದಾಯ ಜೊತೆಗೆ ನಿಲ್ಲಬಹುದು, ಬಿಟ್ರೆ ಅಹಿಂದ ಅಸ್ತ್ರ ದೂರ ಆಗ್ಬಿಡುತ್ತಲ್ಲ, ಅಹಿಂದ ನಾಯಕರೆಲ್ಲ ದೂರ ಮಾಡ್ಕೊಂಡಂಗೆ ಆಗ್ಬಿಡುತ್ತಲ್ಲ, ಅದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅಂತ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ದೆಹಲಿಯಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಸಿದ್ದರಾಮಯ್ಯನವರ ಅತಿ ದೊಡ್ಡ ಶಕ್ತಿ ಅಂದ್ರೆ ಅಹಿಂದ, ಅದೇ ಅಹಿಂದ ಇವತ್ತು ಅವ್ರನ್ನ ಕಾಪಾಡಬಹುದಾ, ಸಿಎಂ ಸ್ಥಾನದಲ್ಲಿ ಉಳಿಸಬಹುದಾ, ಆ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ? ಶ್ರುತಿ, 2004ರಿಂದ ಇಲ್ಲಿವರೆಗೂ ಸಿದ್ದರಾಮಯ್ಯ ಅವರು ರಾಜಕಾರಣ ಮಾಡ್ಕೊಂಡು ಬಂದಿದ್ದೆ ಅಹಿಂದ ವೋಟ್ ಬ್ಯಾಂಕ್ ಮೇಲೆ, ಅಹಿಂದ ಅಸ್ತ್ರದ ಮೇಲೆ. ಇದು ಸಿದ್ದರಾಮಯ್ಯವರ ಕರ್ನಾಟಕಕ್ಕೆ ಸೀಮಿತ ಆದಂತೆ ರಾಜಕೀಯವನ್ನು ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಇವತ್ತು BJP ವಿರುದ್ಧ, ಬೇರೆ ಬೇರೆ ಪಕ್ಷಗಳ ವಿರುದ್ಧ ಇಡೀ ದೇಶಾದ್ಯಂತ ಅವರು ಮಾತಾಡ್ತಾ ಇರುವಂಥದ್ದು ಅಹಿಂದ ಅಸ್ತ್ರದ ಬಗ್ಗೆನೇ. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಆಗಿಂದಾಗೆ ನಾಯಕತ್ವ ವಿಚಾರ ಚರ್ಚೆಗೆ ಬಂದಾಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಸ್ಪಷ್ಟ ನಿರ್ಧಾರಕ್ಕೆ ಬರದೆ, ಅದರಲ್ಲೂ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಬಿಟ್ಟು ನಾವು ಯೋಚನೆ ಮಾಡಿದಾಗ ಸಿದ್ದರಾಮಯ್ಯ ಅವರಿಗೆ ಅವತ್ತಿಂದ ಇವತ್ತಿನವರೆಗೂ ಸಾಥ್ ಕೊಡ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಒಂದು ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ಮಾಡಿದರೆ DK ಶಿವಕುಮಾರ್ ಮತ್ತೊಬ್ಬರು ಮಗದೊಬ್ಬರು ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಆಗಿಬಿಡ್ತಿದ್ರು. ಆದರೆ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಕರ್ನಾಟಕಕ್ಕಷ್ಟೇ ಅವ್ರ ಲೆಕ್ಕಾಚಾರ ಆಗ್ತಾ ಇಲ್ಲ. ಮುಂದೆ ಬರ್ತಾ ಇರುವಂತಹ ವಿಧಾನಸಭಾ ಚುನಾವಣೆಗಳ, ಬೇರೆ ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅದೇ ಇಡೀ ದೇಶಾದ್ಯಂತ ಆಗುವಂತಹ ಲೋಕಸಭಾ ಚುನಾವಣೆಗಳಾಗಿರ್ಬೋದು, ಪ್ರತಿ ಬಾರಿನೂ ಕೂಡ ಒತ್ತಿ ಹೇಳ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಅವರು ಅಹಿಂದ ವಿಚಾರದ ಬಗ್ಗೆ. ಆ ಅಹಿಂದ ಮತಗಳು ಇವತ್ತು ಕಾಂಗ್ರೆಸ್ಸಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ BJPಗೆ ಹೋದ ಪರಿಣಾಮವೇ ಕಾಂಗ್ರೆಸ್ 2014ರಲ್ಲಿ ಸೋಲಿನ ದಡದಿಂದ ಪಾರಾಗೋದಕ್ಕೆ ಆಗ್ತಾನೆ ಇಲ್ಲ. ಹೀಗಾಗಿ BJPಯ ಹಿಂದುತ್ವದ ವಿರುದ್ಧ ನಾವು ರಾಜಕೀಯ ಮಾಡಬೇಕು ಅನ್ನೋದಾದರೆ ನಮಗೆ ಅಹಿಂದವನ್ನು ಸಂಘಟನೆ ಮಾಡಬೇಕು, ಅಹಿಂದ ಕಾಂಗ್ರೆಸ್ ಜೊತೆ ಇರುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ರಾಹುಲ್ ಗಾಂಧಿ ಅವ್ರದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರನ್ನು ಪದೇ ಪದೇ ಈ ವಿಚಾರ ಬಚಾವ್ ಮಾಡ್ತಿದೆ ಅಂತ ಹೇಳಿದ್ರೆ ಅದು ಯಾವುದೇ ತಪ್ಪು ಕೂಡ ಆಗೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ರು ಕೂಡ ಈಗಾಗಲೇ ನಮ್ಮ ಹಿರಿಯ ಪತ್ರಕರ್ತರು ಕೂಡ ಹೇಳ್ತಿದ್ರು, ಸೆಮಿವುಲ್ಲಾ ಸರ್ ಹೇಳ್ತಿದ್ರು, ಉಗಾರ್ ಸರ್ ಕೂಡ ಹೇಳ್ತಿದ್ರು, ಇವತ್ತಿನ ಅಜೆಂಡಾದಲ್ಲಿ ಸ್ಪೆಸಿಫಿಕ್ ಆಗಿ ನಾಯಕತ್ವ ವಿಚಾರ ಅಂತೇನಿಲ್ಲ, ಆದರೆ ರಾಜ್ಯಸಭಾ ವಿಚಾರ ಆಗಿರ್ಬೋದು, ಸಂಪುಟ ಪುನರಚನೆ ವಿಚಾರ ಆಗಿರ್ಬೋದು, ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಮಾಹಿತಿ ಇದೆ, ಸಿದ್ದರಾಮಯ್ಯ ಅವ್ರಿಗೂ ಕಸಿವಿಸಿ ಇದೆ, DK ಶಿವಕುಮಾರ್ ಅವ್ರಿಗಂತೂ ನಾನು ಆಗಲೇಬೇಕು ಅನ್ನುವಂಥ ಒಂದು ಹಠ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಇವರೆಲ್ಲರೂ ಕೂಡ ಕೂತಾಗ SIR, ರಾಜ್ಯಸಭೆ, ಸಂಪುಟ ಪುನರಚನೆ ವಿಚಾರ ಏನೇ ಚರ್ಚೆ ಆದರೂ ಕೂಡ ನಾಯಕತ್ವ ವಿಚಾರದ ಬಗ್ಗೆ ಪ್ರಾಸ್ತಾವಿಕವಾಗಿ DK ಶಿವಕುಮಾರ್ ಮತ್ತು ಅವರ ಬೆಂಬಲಕ್ಕಿರುವಂತಹ AICC ನಾಯಕರು ಪ್ರಸ್ತಾಪ ಮಾಡ್ಬೋದು. ಹೀಗಾಗಿ ಇವತ್ತು ಕಳೆದ 6 ತಿಂಗಳಿಂದ ನವೆಂಬರಿಂದ ಆರಂಭ ಆಗಿದ್ದು ಇವತ್ತು ನಾಳೆ ಅಂತ ಕೊನೆಗೆ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರಿಗೂ ಕೂಡ ಇವತ್ತು ಬುಲಾವ್ ಕೊಟ್ಟಿರೋದ್ರಿಂದ ದೆಹಲಿಗೆ ಮುಟ್ಟಿದ್ದಾರೆ. ದೆಹಲಿ 11 ಗಂಟೆಗೆ ರಾಹುಲ್ ಗಾಂಧಿ ಅವರು AICC ಕಚೇರಿಗೆ ಬರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ. ಹಿರಿಯ ನಾಯಕರುಗಳ ಮುಂದೆ
ಕರ್ನಾಟಕ ರಾಜ್ಯದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡುವಂಥ ಒಂದು ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರ ಮನಸ್ಸಲ್ಲಿ ಇವತ್ತು ಕೂಡ ಇರುವಂಥದ್ದು, ಇವತ್ತು ಕೂಡ ಅವರು ಯೋಚನೆ ಮಾಡ್ತಾ ಇರುವಂಥದ್ದು BJPಯ ಹಿಂದುತ್ವಕ್ಕೆ ವಿರುದ್ಧವಾಗಿ ನಾವು ಚುನಾವಣೆ ಮಾಡಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಜೊತೆ ಅಹಿಂದವನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತ. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಇದು ವರ ಆಗ್ಬೋದು. DK ಶಿವಕುಮಾರ್ ಅವ್ರಿಗೆ ಒಂದು ವೇಳೆ ಅಹಿಂದ ಜಪವನ್ನು ರಾಹುಲ್ ಗಾಂಧಿ ಅವರು ಇವತ್ತು ಮಾಡಿದ್ದೇ ಆದರೆ ಬಹುತೇಕ ಸಿದ್ದರಾಮಯ್ಯ ಖುಷಿಯಾಗಿ ವಾಪಸ್ ಬರ್ಬೋದು. DK ಶಿವಕುಮಾರ್ ಮತ್ತಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ ಅಂತ. ಆದರೆ ಒಂದಂತೂ ಸ್ಪಷ್ಟ, ಇನ್ನು 1 ವರ್ಷ ಮಾತ್ರ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಆಡಳಿತ ಸುಗಮವಾಗಿ ನಡೆಸೋದಕ್ಕೆ ಆಡಳಿತ ಚುಕ್ಕಾಣಿ ಇವ್ರ ಕೈಯಲ್ಲಿರುತ್ತೆ. ಅದಾದ ಬಳಿಕ 2028ರ ವಿಧಾನಸಭಾ ಚುನಾವಣೆ ಸಮೀಪಕ್ಕೆ ಬರ್ತಿದ್ದಂತೆ ಆಡಳಿತ ವರ್ಗವು ಇವ್ರ ಮಾತುಗಳು ಕೇಳೋ ಪರಿಸ್ಥಿತಿಯಲ್ಲಿರೋದಿಲ್ಲ. ಸಿಗೋದೇ ಒಂದು ಬಡ್ಜೆಟ್ಟು, ಅದು ಚುನಾವಣಾ ಬಡ್ಜೆಟ್ ಆಗುತ್ತೆ. ಹೀಗಾಗಿ DK ಶಿವಕುಮಾರ್ ಅವರು ಇದೇ ಕಾರಣಕ್ಕೆ ಪದೇ ಪದೇ ಪಟ್ಟು ಹಿಡಿದಿರೋದೇನಂತ ಕೇಳಿದ್ರೆ, ಮಾಡೋದಾದರೆ ಆದಷ್ಟು ಬೇಗ ಮಾಡಿ, ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ, ಈ ವಿಚಾರಗಳನ್ನು ಇವತ್ತು ಹೇಳ್ತಾರೆ ಸಭೆಯಲ್ಲಿ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಸ್ಟ್ರಾಟಜಿ ಮಾಸ್ಟರ್, ಅದರಲ್ಲಿ ಯಾವುದೇ ಅನುಮಾನನೂ ಕೊಡಲ್ಲ. ದೇವೇಗೌಡರ ಜೊತೆ ಪಳಗದಂಥವರು, ರಾಜಕೀಯ ಪಟ್ಟುಗಳನ್ನು ದೇವೇಗೌಡರು, ಯಡಿಯೂರಪ್ಪ ಅವರು ಯಾವಾಗ ಯಾವ ರೀತಿಯಾಗಿ ಬಳಸ್ತಿದ್ರು, ಸಿದ್ದರಾಮಯ್ಯ ಅವರು ಕೂಡ ಇವತ್ತು ಅದೇ ಸ್ಥಾನದಲ್ಲಿದ್ದಾರೆ. ಅದೇ ರೀತಿಯಾದಂಥ ಒಂದು ಪಟ್ಟುಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡ್ತಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ, ಒಂದು ಮಾತು ಸಿದ್ದರಾಮಯ್ಯ ಅವರ ಭವಿಷ್ಯನೂ ನಿರ್ಧಾರ ಮಾಡ್ಬೋದು, DK ಶಿವಕುಮಾರ್ ಅವರ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡ್ಬೋದು ಶ್ರುತಿ. ಹೀಗಾಗಿ ಇವತ್ತು 11 ಗಂಟೆಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಆಗುವಂಥ ಆ ಸಭೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ, ಏನ್ ಬೆಳವಣಿಗೆ ಆಗಬಹುದು, ಸಾಧ್ಯತೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಕರ್ನಾಟಕ ಭವನಕ್ಕೆ ಆಗಮಿಸಿದ್ದಾರಂತೆ DK ಶಿವಕುಮಾರ್. ಕರ್ನಾಟಕ ಭವನಕ್ಕೆ ಅಟ್ ಪ್ರೆಸೆಂಟ್ ಈಗ DK ಶಿವಕುಮಾರ್ ಅವರ ಆಗಮನ ಆಗಿದೆ. ದೆಹಲಿಯ ತಮ್ಮ ನಿವಾಸದಿಂದ DCM DK ಶಿವಕುಮಾರ್ ಅವರ ಆಗಮನ ಕರ್ನಾಟಕ ಭವನದ ಕಡೆಗೆ. ಮುಂದಿನ CM ಆಗ್ತೀರಾ ಅಂದಿದ್ದಕ್ಕೆ ಮುಗುಳ್ನಗ್ತಾ DCM DK ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರಂತೆ. ನಗ್ನಗ್ತಾ ಹೋಗ್ತಿದ್ದಾರೆ. 11 ಗಂಟೆಗೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ಅವರ ಜೊತೆಗೆ ಮೀಟಿಂಗ್ ಇದೆ ಅನ್ನುವಂತಹ ವಿಚಾರ ಹೇಳ್ತಾರೆ. ಈಗ ಕರ್ನಾಟಕ ಭವನಕ್ಕೆ ಬಂದಾಗ ನಮ್ಮ ಪತ್ರಕರ್ತರಿಗೆಲ್ಲ ಕ್ಯೂರಿಯಾಸಿಟಿ ಅಲ್ಲ, ಏನಾಗ್ತಾ ಇದೆ ಸರ್, CM ಆಗ್ತೀರಾ ಸರ್ ನೀವಂತ ಪ್ರಶ್ನೆ ಮಾಡಿದ್ರಂತೆ. ಆಗ ನಕ್ಕು ಸುಮ್ಮನಾಗಿದ್ದಾರಂತೆ. ನಗುವಿನ ಅರ್ಥ ಏನು, ಸಿಹಿ ಸುದ್ದಿ ಸಿಗುತ್ತೆ ಅನ್ನುವಂಥ ಖುಷಿಯಲ್ಲಿದ್ದಾರಾ ಅಥವಾ ಅದೆಲ್ಲ ಆಗಲ್ಲ ಬಿಡಿ ಅನ್ನೋ ರೀತಿಯಲ್ಲಿ ಇದ್ದಾರಾ ಗೊತ್ತಿಲ್ಲ. ಆ ಮುಗುಳ್ನಗಿಯ ಅರ್ಥ ಏನು ಅನ್ನೋದು DCM DK ಶಿವಕುಮಾರ್ ಅವ್ರಿಗೆ ಮಾತ್ರ ಗೊತ್ತು, ಕಾಂಗ್ರೆಸ್ ಹೈಕಮಾಂಡ್ಗೆ ಮಾತ್ರ ಗೊತ್ತು, ಸಿದ್ದರಾಮಯ್ಯನವ್ರಿಗೆ ಮಾತ್ರ ಗೊತ್ತು. ನಾವು ಜಸ್ಟ್ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದು ಅಷ್ಟೇ. ಕೆಲಸ ನಮ್ಮದು, ಪ್ರತಿಫಲ ಕೊಡೋದು ಬಿಡೋದೆಲ್ಲ ದೇವರ ಇಚ್ಛೆ ಅಂತ ಪ್ರತಿ ಬಾರಿ ಕೂಡ DK ಶಿವಕುಮಾರ್ ಅವರು ಮಾತೆತ್ತಿದ್ರೆ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಹಂಗಾಗಿ ಶ್ರಮಕ್ಕೆ ಪ್ರತಿಫಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ರಿ. ಕರ್ನಾಟಕ ಭವನಕ್ಕೆ DCM DK ಶಿವಕುಮಾರ್ ಅವರು ಬರ್ತಿದ್ದಂತೆ ಪತ್ರಕರ್ತರೆಲ್ಲ ಹಿಂದೆ ಹೋದ್ರು, ಪ್ರಶ್ನೆ ಮಾಡ್ತಾರೆ, CM ಆಗ್ತೀರಾ ಸರ್ ಅಂತ. ಅವರ ರಿಯಾಕ್ಷನ್ ನೋಡಿ. ಬಹಳ ಕೂಲ್ ಆಗಿ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಇದ್ದಾರೆ DCM DK ಶಿವಕುಮಾರ್. ಇವತ್ತೇನೋ ಒಂದು ಬೆಳವಣಿಗೆ ಆಗುತ್ತೆ, ಒಂದು ಸಂದೇಶ ತಂದೆ ತರ್ತೀನಿ ಅಂತ. ಬಟ್ ಸಿದ್ದರಾಮಯ್ಯನವ್ರೇನು ಕುಗ್ಗೋಗಿದಾರ? ಖಂಡಿತ ಅಲ್ಲ. ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ನೋಡಿದ್ರೆ ಅದು ಡಬಲ್ ಆಗಿದೆ ಅಂತ. ಹಂಗಾಗಿ ಏನಾಗ್ತಾ ಇದೆ ಅನ್ನೋದು ಕ್ಷಣಕ್ಕೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ.